ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಆಕಸ್ಮಿಕವಾಗಿ ಸಾವು ಸಂಭವಿಸಲು ಕಾರಣವೇನು ಎನ್ನುವುದನ್ನು ನೋಡೋಣ. ಒಂದು ವಿಮಾನ ಇದ್ದಕ್ಕಿದ್ದಂತೆ ಅಪಘಾತಕ್ಕೆ ಈಡಾದರೆ ಅಥವಾ ಯಾವುದೇ ಅಪಘಾತವು ಒಂದೇ ಕ್ಷಣದಲ್ಲಿ ಜೀವನವನ್ನು ಕೊನೆಗೊಳಿಸಿದರೆ ಅದು ಕೇವಲ ಅಪಘಾತವೇ ಅಥವಾ ಅದರ ಹಿಂದೆ ಒಂದು ಸೂಕ್ಷ್ಮ ಯೋಜನೆ ಅಥವಾ ಆಧ್ಯಾತ್ಮಿಕ ಕಾರಣವಿದೆಯೇ? ಈ ಭೂಮಿಯನ್ನು ಮೃತ್ಯುಲೋಕ ಎಂದು ಕರೆಯಲಾಗುತ್ತದೆ. ಈ ಭೂಮಿಯು ಪ್ರತಿಯೊಂದು ಆತ್ಮವು ಒಂದು ದಿನ ತನ್ನ ದೇಹವನ್ನು ಬಿಡಬೇಕಾದಂತಹ ಸ್ಥಳವಾಗಿದೆ. ಆದರೆ ಕೆಲವೊಮ್ಮೆ ಈ ಮೃತ್ಯು ಇದ್ದಕ್ಕಿದ್ದಂತೆ ಬಂದು ಏಕೆ ಅನೇಕ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತದೆ ಎಂಬಂತಹ ಪ್ರಶ್ನೆಗಳನ್ನು ನಮ್ಮ ಮುಂದೆ ಬಿಟ್ಟು ಹೋಗುತ್ತದೆ. ಸೂಕ್ಷ್ಮ ಲೋಕವು ಸ್ಥೂಲ ಜಗತ್ತನ್ನು ನಿಯಂತ್ರಿಸುತ್ತದೆ ಎಂದು ಬಾಪೂಜಿಯವರು ಹೇಳುತ್ತಿರುತ್ತಾರೆ. ಸೂಕ್ಷ್ಮ ಲೋಕ ಇದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಈ ಸೂಕ್ಷ್ಮ ಲೋಕವೇ ಸ್ಥೂಲ ಲೋಕವನ್ನು ನಿಯಂತ್ರಣ ಮಾಡುತ್ತಿರುತ್ತದೆ. ಕೆಲವು ಆತ್ಮಗಳು ತಮ್ಮ ಕರ್ಮವನ್ನು ಪೂರೈಸಲು ಈ ಭೂಮಿಗೆ ಬರುತ್ತವೆ. ಕರ್ಮವನ್ನು ತೀರಿಸಿಕೊಳ್ಳಲು ಈ ಭೂಮಿಗೆ ಆತ್ಮ ಬರುತ್ತದೆ. ಇನ್ನು ಕೆಲವೊಮ್ಮೆ ಎಲ್ಲ ಆತ್ಮಗಳು ಒಂದು ಯೋಜನೆಯನ್ನು ಹಾಕಿಕೊಂಡು ಒಟ್ಟಿಗೆ ದೇಹವನ್ನು ಬಿಡಲೆಂದೇ ಇಲ್ಲಿಗೆ ಬರುತ್ತಾರೆ. ಕರ್ಮ ಒಪ್ಪಂದದ ಪ್ರಕಾರ ಆತ್ಮಗಳು ಯಾವ ಸಂದರ್ಭಗಳಲ್ಲಿ ದೇಹವನ್ನು ಬಿಡಬೇಕೆಂದು ಜನ್ಮವನ್ನು ಪಡೆದುಕೊಳ್ಳುವ ಮುಂಚೆಯೇ ನಿರ್ಧರಿಸಲಾಗಿರುತ್ತದೆ. ಕೆಲವೊಮ್ಮೆ ಇದು ಸಾಮೂಹಿಕ ಯೋಜನೆಯೂ ಸಹ ಆಗಿರುತ್ತದೆ. ವಿಮಾನ ಅಪಘಾತ ಸಾಮೂಹಿಕ ಶುದ್ಧೀಕರಣದಂತೆ, ಅಂದರೆ ಅನೇಕ ಆತ್ಮಗಳು ಒಂದೇ ರೀತಿಯ ಕರ್ಮ ಮತ್ತು ಶಕ್ತಿಯಲ್ಲಿದ್ದಾಗ, ಒಂದೇ ರೀತಿಯ ಕಾರ್ಯಗಳನ್ನು ಮಾಡಿದಾಗ ಅವು ಭೂಮಿಯನ್ನು ಒಟ್ಟಿಗೆ ಬಿಡುತ್ತವೆ. ಇದು ಒಂದು ರೀತಿ ಶಕ್ತಿಯನ್ನು ಮರು ಹೊಂದಾಣಿಕೆ ಮಾಡುವಂಥದ್ದಾಗಿದೆ. ಸೂಕ್ಷ್ಮ ಪ್ರಪಂಚದ ಹಸ್ತಕ್ಷೇಪ ಅಲ್ಲಿ ಕೆಲವೊಮ್ಮೆ ಸೂಕ್ಷ್ಮ ಪ್ರಪಂಚದ ನಕಾರಾತ್ಮಕ ಶಕ್ತಿಯು ಇಂತಹ ಘಟನೆಗಳನ್ನು ಸಂಭವಿಸುವಂತೆ ಮಾಡುತ್ತದೆ. ಆದರೆ ಅಂತ್ಯದಲ್ಲಿ ಆತ್ಮ ಉನ್ನತಿಗೆ ಯಾವುದು ಸಹಾಯಕವಾಗಿದೆಯೋ ಅಂತಹುದೇ ಅನುಭವಗಳು ಆಗುತ್ತವೆ. ಶರೀರಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ. ಮೃತ್ಯು ಅನ್ನುವುದು ಯಾವಾಗ ಮತ್ತು ಹೇಗೆ ಬರುತ್ತದೆ ಎಂಬುದು ಇಲ್ಲಿ ಪ್ರಶ್ನೆಯಲ್ಲ. ಹೊರತು ಈ ಜನ್ಮದಲ್ಲಿ ಆತ್ಮವು ಈ ಭೂಮಿಗೆ ಬಂದು ತನ್ನ ಆತ್ಮ ಪರಿವರ್ತನೆಗಾಗಿ, ತನ್ನ ಆತ್ಮದ ಉದ್ಧಾರಕ್ಕಾಗಿ ಏನನ್ನು ಕಲಿತುಕೊಂಡಿತು ಎಂಬುದು ಮುಖ್ಯವಾಗಿದೆ. ಈ ಶರೀರದಿಂದ ಏನೂ ಸಹ ಪ್ರಾಪ್ತಿಯಾಗುವುದಿಲ್ಲ ಎಂದು ಬಾಪೂಜಿಯವರು ಹೇಳುತ್ತಿರುತ್ತಾರೆ. ಸಮಯ ಇರುವಾಗಲೇ ಆತ್ಮನ ಸ್ಮೃತಿ, ಆತ್ಮನ ಸ್ಥಿತಿ ಹಾಗೂ ಆತ್ಮನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಅಂದರೆ ಎಂತಹುದೇ ಭಯಾನಕ ಘಟನೆಗಳು, ದುಃಖದ ಸಂಗತಿಗಳು ಘಟಿಸಿದಾಗ ದುಃಖಕ್ಕೆ ಈಡಾಗಬಾರದು, ಹೆದರಬಾರದು. ಇದಕ್ಕೆ ಬದಲಾಗಿ ನಾವು ಪ್ರತಿಯೊಂದು ಆತ್ಮನ ಯಾತ್ರೆಗೆ ನಾವು ಗೌರವವನ್ನು ನೀಡಬೇಕು. ಆತ್ಮಕ್ಕೆ ಪರಮಶಾಂತಿಯ ಸಂಕಲ್ಪವನ್ನು ನೀಡಬೇಕು. ಸಾವಿನಿಂದ ಯಾರೂ ಸಹ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಈ ಆತ್ಮವನ್ನು ನಾವು ಗಟ್ಟಿ ಮಾಡಿಕೊಳ್ಳಬಹುದು. ಅಂದರೆ ಆತ್ಮಶಕ್ತಿಯನ್ನು ಬಲಶಾಲಿಯನ್ನಾಗಿ ಮಾಡಿಕೊಳ್ಳಬಹುದು. ಇದುವೇ ಜೀವನದ ಮುಖ್ಯ ಉದ್ದೇಶವೂ ಸಹ ಆಗಿದೆ. ಆತ್ಮನ ಸುರಕ್ಷೆ, ಆತ್ಮದ ವಿಕಾಸ, ಇದುವೇ ನಮ್ಮ ನಿಜವಾದ ಧರ್ಮವಾಗಿದೆ. ಈ ವಿಷಯದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಬೇಕೆಂದರೆ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಎಂಬ ನಮ್ಮ ಚಾನಲ್ಗೆ ಬಂದು ವಿವರವಾಗಿ ತಿಳಿದುಕೊಳ್ಳಿ. ಕೆಲವು ದಿನಗಳ ಹಿಂದೆ ಬಾಪೂಜಿಯವರು ತಮ್ಮ ಒಂದು ಇಂಟರ್ವ್ಯೂನಲ್ಲಿ ಈ ವಿಷಯದ ಬಗ್ಗೆ ಬಹಳಷ್ಟು ಆಳವಾದಂತಹ ಜ್ಞಾನವನ್ನು ನೀಡಿದ್ದಾರೆ. ಅದನ್ನು ನೋಡಿ ತಿಳಿದುಕೊಳ್ಳಿ. ಹಾಗೂ ಪ್ರತಿದಿನ ರಾತ್ರಿ 10 ಗಂಟೆಯಿಂದ 11 ಗಂಟೆಗೆ ಅನಂತಭಾಯಿಯವರ ಲೈವ್ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮದಲ್ಲಿ ಅನಂತಭಾಯಿಯವರು ಈ ವಿಷಯವಾಗಿ 1 ಗಂಟೆಯವರೆಗೆ ಬಹಳಷ್ಟು ಆಳವಾದಂತಹ ನಿಗೂಢವಾದಂತಹ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನಂತಭಾಯಿಯವರು ಹೇಗೆ ಸೂಕ್ಷ್ಮ ಜಗತ್ತು ನಮ್ಮ ಸ್ಥೂಲ ಜಗತ್ತನ್ನು ನಿಯಂತ್ರಣ ಮಾಡುತ್ತಿದೆ, ಈ ಜಗತ್ತನ್ನು ಆಳುತ್ತಿದೆ ಎಂಬುದನ್ನು
ತಿಳಿಸಿದ್ದಾರೆ. ತಾವು ಈ ವಿಡಿಯೋಗಳನ್ನು ನೋಡಿ ವಿಸ್ತಾರವಾಗಿ ಈ ವಿಷಯದ ಬಗ್ಗೆ ತಿಳಿದುಕೊಳ್ಳಿ. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो